ಹರೇ ಕೃಷ್ಣ. ನಾನು ನಿಮ್ಮ ಅನಿಲ್ ಶಾಖಾಪುರ್, ನ್ಯೂಮರಾಲಜಿಸ್ಟ್ ಫ್ರಮ್ ಸ್ಪೀಕಿಂಗ್ ನಂಬರ್ಸ್. ಇವತ್ತು ನಾನೊಂದು ಇಂಪಾರ್ಟೆಂಟ್ ರೆಮಿಡಿ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಕೆಲವ್ರು ಹೇಳ್ತಾ ಇರ್ತಾರೆ, ಎಷ್ಟೇ ಸಂಪಾದನೆ ಮಾಡಿದ್ರು, ಎಷ್ಟೇ ದುಡಿದ್ರೂ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ, ಅಥವಾ ಎಷ್ಟು ದುಡಿಮೆ ಮಾಡಿದ್ರೂ ಕೈಗೆ ಸರಿಯಾಗಿ ಹಣ ಸಂಪಾದನೆ ಆಗ್ತಾ ಇಲ್ಲ, ಅಥವಾ ಗಂಡ ಹೆಂಡತಿ ಮಧ್ಯೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಪ್ರೀತಿ ಪ್ರೇಮದ ಕೊರತೆ ಇದೆ. ಈ ಥರದ ಮಾತುಗಳು ಯಾರ ಜೀವನದಲ್ಲಿ ಬರ್ತಾ ಇರ್ತದೋ ಅವರಿಗೆ ಏನು ಅಂತ ಅರ್ಥ ಅಂದರೆ, ಶುಕ್ರನ ಒಂದು ಆಕರ್ಷಣೆ ಕಡಿಮೆ ಇದೆ, ಶುಕ್ರ ಗ್ರಹ ಡಿಸ್ಟರ್ಬ್ಡ್ ಆಗಿದೆ ಅಂತ ಅರ್ಥ ಅವ್ರ ಜಾತಕದಲ್ಲಿ. ಇದಕ್ಕೆ ಸಿಂಪಲ್ಲಾಗಿ ಏನು ಉಪಾಯ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಯಾವುದಾದ್ರೂ ಮಂದಿರದಲ್ಲಿ ನಾಗದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ, ಅಂದರೆ ನಾಗಬ್ಬನ ಇರುತ್ತೆ ನೋಡಿ, ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ, ಅಂಥಲ್ಲಿ ಹೋಗಿ ಪ್ರತಿನಿತ್ಯ ಆ ನಾಗದೇವತೆಗಳಿಗೆ ಪೂಜೆ ಮಾಡ್ತಿರ್ಬೇಕು. ಅಂಥಲ್ಲಿ ಹೋಗಿ ನೀವು ಏನು ಮಾಡ್ಬೋದು ಅಂತಂದರೆ, ಒಂದು 20 ರೂಪಾಯಿ ತುಪ್ಪದ ಪ್ಯಾಕೆಟ್ ತೊಗೊಳ್ಳಿ. ಅದನ್ನು ಪ್ರತಿ ಶುಕ್ರವಾರ ಅಥವಾ ಶನಿವಾರ ತಪ್ಪದಂಗೆ ಆ ತುಪ್ಪದಿಂದ ನಾಗದೇವತೆಗಳಿಗೆ ಅಭಿಷೇಕ ಮಾಡ್ತಾ ಬಂದರೆ ಇದರಿಂದ 3 ಗ್ರಹಗಳು ಆ್ಯಕ್ಟಿವೇಟ್ ಆಗ್ತವೆ. ಅಂದರೆ 3 ಗ್ರಹಗಳಿಗೆ ಶಾಂತಿ ಮಾಡ್ದಂಗೆ ಆಗುತ್ತೆ. ಏನು ಅಂತಂದರೆ, ಒಂದು ಕೇತು, ಒಂದು ಶನಿ ಮತ್ತು ಶುಕ್ರ. ಅಂದರೆ ಈ 3 ಗ್ರಹಗಳನ್ನು ಖುಷಿ ಪಡಿಸ್ದಂಗೆ ಆಗುತ್ತೆ. ಇಂದ ಈ ಮುಂಚೆ ಹೇಳಿದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಬಟ್ ತಪ್ಪದಂಗೆ ಶುಕ್ರವಾರ ಶನಿವಾರ ಈ ರೆಮಿಡಿ ಮಾಡ್ತಾ ಬನ್ನಿ. ಇದು ತುಂಬ ಎಫೆಕ್ಟಿವ್ ಆಗಿರುವಂಥ ರೆಮಿಡಿ, ಟೆಸ್ಟೆಡ್ ರೆಮಿಡಿ. ತುಪ್ಪನೇ ಯಾಕೆ ಹಾಕಬೇಕು ಅನ್ನೋದು ಕೇಳೋದಾಯಿತು ಅಂತಂದರೆ, ತುಪ್ಪದಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ. ಅಂದರೆ ನಂಬರ್ 6 ಅಂತ ಹೇಳ್ತೀವಲ್ಲ, ಇದು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿರೋದು. ನಂಬರ್ 8 ಅಂದರೆ ಶನಿ. ಆಮೇಲೆ ಶನಿಗೂ ಶುಕ್ರನಿಗೂ ತುಂಬ ದೋಸ್ತಿ ಚೆನ್ನಾಗಿದೆ. ಹಾಗೆಯೇ ಈ 2 ಪ್ಲ್ಯಾನೆಟ್ಸ್ ಖುಷಿಯಾಗೋದ್ರಿಂದ ನಂಬರ್ 7 ಕೂಡ, ಅಂದರೆ ಕೇತು ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇಲ್ಲಿ 3 ಪ್ಲ್ಯಾನೆಟ್ಸ್ 7, 8, 6 ಕೇತು, ಶನಿ ಮತ್ತು ಶುಕ್ರ, 3 ಗ್ರಹಗಳು ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಹೋಗ್ತವೆ. ಈ ರೆಮಿಡಿನ ತಪ್ಪದಂಗೆ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಹರೇ ಕೃಷ್ಣ.